ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ಆರೋಪ ಸಂಬಂಧ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದೊಡ್ಡ ಸಮರವೇ ನಡೆದಿತ್ತು. ಸದ್ಯ ಕೇಸ್ ಸಂಬಂಧ 3 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಇದೇ ವಿಚಾರವಾಗಿ ಇವತ್ತು ಬಿಜೆಪಿ ಖಾಸಗಿ ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿತು. ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಘೋಷಣೆ ಕೂಗಿ ರೋಷಾಗ್ನಿಯನ್ನೇ ಹೊರಹಾಕ್ತಿದ್ದಾರೆ. ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರ್ಯಕರ್ತರ ಕಡುಕೋಪಕ್ಕೆ ಕಾರಣವಾಗಿದ್ದು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನಡೆಯುತ್ತಿರೋ ಜಿಂದಾಬಾದ್ ಜಟಾಪಟಿ. ಈ ಜಿಂದಾಬಾದ್ ಜಟಾಪಟಿ ತಾರಕಕ್ಕೇರಿದ ಹೊತ್ತಲ್ಲೇ ಪಾಕ್ ಪರ ಘೋಷಣೆ ಆರೋಪ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಯಾಗಿದೆ. ಪಾಕ್ ಪರ ಘೋಷಣೆ ಕೂಗಿದ ಆರೋಪದಡಿ 3 ಬಂಧನವಾಗಿದೆ. ಪಾಕ್ ಪರ ಘೋಷಣೆ ಆರೋಪ ಕೇಸ್ 3 ಅರೆಸ್ಟ್. ಫೆಬ್ರವರಿ 27 ರಾಜ್ಯಸಭಾ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ನಾಸಿರ್ ಹುಸೇನ್ ಗೆಲುವಿನ ಸಂಭ್ರಮದ ವೇಳೆ ಪಾಕ್ ಪರ ಘೋಷಣೆ ಕೂಗಿದ ಆರೋಪದಡಿ ಕೊನೆಗೂ 3 ಬಂಧನವಾಗಿದೆ. ಖಾಸಗಿ ಎಫ್ಎಸ್ಎಲ್ ವರದಿ ರಿಲೀಸ್ ಮಾಡಿ ಘೋಷಣೆ ಕೂಗಿದ್ದು ನಿಜ ಅಂತ ಬಿಜೆಪಿ ಕಿಡಿಕಾರಿತ್ತು. ಇದಕ್ಕೆ ಎಫ್ಎಸ್ಎಲ್ ವರದಿ ಬಂದಿಲ್ಲ ಅಂತ ಖಾಸಗಿ ವರದಿ ವಿರುದ್ಧ ಕಾಂಗ್ರೆಸ್ ಕೌಂಟರ್ ಕೊಟ್ಟಿತ್ತು. ಈ ಜಟಾಪಟಿ ನಡೆಯುತ್ತಿದ್ದ ಹೊತ್ತಲ್ಲೇ ವಿಧಾನಸೌಧ ಪೊಲೀಸರು 3 ಬಂಧಿಸಿದ್ದಾರೆ. ಇಲ್ತಾಸ್, ಮುನಾವರ್, ಮೊಹಮ್ಮದ್ ನಾಶಿಪುಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರ ಪೈಕಿ ಒಬ್ಬ ಪಾಕಿಸ್ತಾನ ಅಂತ ಕೂಗಿದ್ರೆ ಉಳಿದ 2 ಜಿಂದಾಬಾದ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅನ್ನೋದು ಪೊಲೀಸ್ ಮೂಲಗಳಿಂದ ಗೊತ್ತಾಗಿದೆ. ಆರೋಪಿಗಳ ಹೇಳಿಕೆ, ತನಿಖೆಯ ವೇಳೆ ಸಿಕ್ಕಿದ ಸಾಕ್ಷ್ಯಗಳು, ಎಫ್ಎಸ್ಎಲ್ ವರದಿ, ಸಾಂದರ್ಭಿಕ ಸಾಕ್ಷ್ಯ ಆಧರಿಸಿ ಬಂಧನ ಮಾಡಿರುವುದಾಗಿ ಕೇಂದ್ರ ವಿಭಾಗದ ಪೊಲೀಸರು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಆದರೆ ಈ ಕುರಿತು ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಂಧನದ ಬಗ್ಗೆ ಮಾಹಿತಿ ಇಲ್ಲ ಎಂದಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಜೊತೆಲ್ಲ ಕೂತಿದ್ದೇನಲ್ಲ. ಇಲ್ಲ, ಅದ್ರದ್ದು ಸಂಬಂಧ ಇಲ್ಲ. ಹೌದಾ? ಅಲ್ಲ, ಅವ್ರ ಕೆಲಸ, ಅವ್ರು ಫ್ರೀಡಮ್ ಕೊಟ್ಟಿದ್ದೀವಿ. ಅವ್ರು ಏನು ಕೆಲಸ ಮಾಡಬೇಕು ಪೊಲೀಸ್ನವ್ರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ವಿ. ಅವ್ರ ಕೆಲಸ ಮಾಡಿರ್ತಾರೆ. ಎಫ್ಎಸ್ಎಲ್ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ಎಂದ ಅಶೋಕ್. ಇನ್ನು 3 ಬಂಧನದ ಕುರಿತು ಟ್ವೀಟ್ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಖಾಸಗಿ ಎಫ್ಎಸ್ಎಲ್ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ನಾಸಿರ್ ಹುಸೇನ್ರನ್ನ ಪ್ರಕರಣದಲ್ಲಿ ಶಾಮೀಲು ಮಾಡಿ ಅಂತ ಆಗ್ರಹಿಸಿದ್ದಾರೆ. ಈಗ ನಿಮ್ ಗೌರವ ಇದೆಯಾ? ಸಿಕ್ಕಾಕೊಂಡಿದಾರಲ್ಲ ಕಳ್ಳರು, ದರೋಡೆಕೋರರು, ದೇಶದ್ರೋಹಿಗಳು. ಎಷ್ಟು ಧೈರ್ಯ ಅವರಿಗೆ ವಿಧಾನಸೌಧದೊಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಅವ್ರು ಕರ್ಕೊಂಬಂದಂಥ ಈ ರಾಜ್ಯಸಭಾ ಸದಸ್ಯರ ಮೆಂಬರ್ಶಿಪ್ನ ಇವಾಗ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗಿದೆ, ಎಫ್ಎಸ್ಎಲ್ ಜೊತೆ ಮ್ಯಾಚ್ ಆಗಿದೆ, ಕರೆದು ವಿಚಾರಣೆ ಮಾಡ್ತಾರೆ. ನೋಡಿ, ನಾನೇನು ಹೇಳಿರೋದು ಅವಾಗೇನು ಖಾಸಗಿ ಎಫ್ಎಸ್ಎಲ್ ವರದಿ ಬಿಡುಗಡೆ ಮಾಡಿ ಕಿಡಿಕಾರಿದ್ದ ಬಿಜೆಪಿ. 3 ಆರೋಪಿಗಳ ಬಂಧನಕ್ಕೂ ಮುನ್ನ ಇಂದು ಬೆಳಗ್ಗೆಯೇ ಬಿಜೆಪಿ ಬಾಂಬ್ ಸಿಡಿಸಿತ್ತು. ಖಾಸಗಿ ಎಫ್ಎಸ್ಎಲ್ ವರದಿ ಬಿಡುಗಡೆ ಮಾಡಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವುದು ಸಾಬೀತಾಗಿದೆ ಅಂತ ಗಂಭೀರ ಆರೋಪ ಮಾಡಿತ್ತು. ಅಲ್ಲದೆ ಕಾಂಗ್ರೆಸ್ ನಾಯಕರು ಈಗಲಾದರೂ ಸತ್ಯ ಒಪ್ಪಿಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸಿದ್ರು. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಯಾವುದೇ ತಿರುಚಿಲ್ಲ ಅನ್ನೋಂಥ ರಿಪೋರ್ಟಿಗೆ ಅಲ್ಲಿ ಬಂದಾಗಿದೆ. ಜೊತೆಗೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ ಅಂತ ಆಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು, ಬಡ್ರು ಗೊತ್ತಿರೋ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಟ್ಟಿದ್ದು ತಪ್ಪು ಅಂತ ಹೇಳ್ಕೊಂಡು ಕನಿಷ್ಠ ಕ್ಷಮೆನಾರು ಅವ್ರು ಕೇಳಬೇಕು. ಇಲ್ಲಾಂತ ರಾಜ್ಯ ಜನ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಉತ್ತರ ಕೊಡ್ತಾರೆ. ಈ ಎಫ್ಎಸ್ಎಲ್ ರಿಪೋರ್ಟನ್ನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮುಚ್ಚಿಡಬೇಕು ಅನ್ನೋ ಒಂದು ಸ್ಪಷ್ಟವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರೈವೇಟ್ ಕಂಪ್ನಿಯವರು ಮಾಡಿರುವಂಥ ಎಫ್ಎಸ್ಎಲ್ ರಿಪೋರ್ಟ್ ಈಗ ದೃಢಪಟ್ಟಿದೆ. ಈಗ ಪ್ರೈವೇಟವರು ಇಷ್ಟು ಬೇಗ ಮಾಡ್ತಾರೆ ಅಂದರೆ ನಮ್ಮ ಸರ್ಕಾರದೂ ಕೂಡ ಇಷ್ಟೇ ಅದಕ್ಕಿಂತ ಬೇಗ ಬರಬೇಕಲ್ಲ.
ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾನೆ ಅವ್ನು ದೇಶದ್ರೋಹಿ ಅಂತೇಳಿ ಅವ್ನು ಒದ್ದು ಒಳಗೆ ಹಾಕೋಕ್ಕೆ ಇವ್ರಿಗೆ ಯಾಕೆ ಅಂಜಿಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಮುಸಲ್ಮಾನರು ನೀವು ಏನೇ ಮಾಡಿ ನೀವು ಅವ್ರ ಕೈ ಕಡಿದ್ರೂ ಕೂಡ ನಿಮಗೆ ಓಟ್ ಹಾಕೋದು, ಮತ್ತು ಯಾಕೆ ರಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ನೀವು? ಇದೇ ಥರ ಮುಂದುವರಿತು ಅಂತೋದ್ರೆ ಕರ್ನಾಟಕ ಯಾವ ಸ್ಥಿತಿಗೆ ಬರುತ್ತೆ ನೀವೇ ಯೋಚನೆಯನ್ನು ಮಾಡಿ. ಬಿಜೆಪಿಯ ಖಾಸಗಿ FSL ವರದಿಗೆ ಕಾಂಗ್ರೆಸ್ ನಾಯಕರು ಕೂಡ ಹರಿಹಾಯ್ದ್ರು. ವೇಟ್ ಮಾಡ್ಕೊಳ್ಳಿ ಅವ್ರ ಪಾಪ. ವರದಿ ಫಸ್ಟು ವರದಿ ನೋಡೋಣ, ನೋಡ್ಬಿಟ್ಟು ಮಾತಾಡೋಣ. ವರದಿ ನನಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಹೋಮ್ ಮಿನಿಸ್ಟ್ರಿಗೂ ಗೊತ್ತಿಲ್ಲ, ನನಗೇನೋ ವರದಿ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೇನಾದ್ರು ಗೊತ್ತಿತ್ತು ಅಂದರೆ ತಿಳಿಸಿ ಮಾತಾಡಲಿ. ಬಿಜೆಪಿ ಅವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ, ಅದು ಮೊದಲನೇ ದೇಶದ್ರೋಹದ ಕೆಲಸ. ಬಿಜೆಪಿ ಅವರು ಏನು ಅವರಿಗೆ ಕೊಟ್ಟಿರೋ ಫುಟೇಜ್ ಇದೆ ಅಲ್ವಾ, ಅದು ಯಾವ ಫುಟೇಜು? ಖಾಸಗಿ ಸಂಸ್ಥೆದ್ದು ನಾವು ಗಣನೆಗೆ ತಗೊಳ್ಳೋದಿಲ್ಲ. ಯಾರು ಖಾಸಗಿಯಾಗಿ ಅವ್ರದ್ದೇನು ಲ್ಯಾಬೊರೇಟ್ರಿ ಇದೆಯಾ ಅಥವಾ ಅವ್ರು ಅನಾಲಿಸಿಸ್ ಮಾಡಿದಾರ ಖಾಸಗಿಯವರು? ಯಾರು ಗೊತ್ತಿಲ್ವಲ್ಲ ನಮಗೆ. ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನೋಡ್ತೀನಿ ನಾನು. ಯಾವ ಪರ್ಮಿಷನ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ, ಅವರಿಗೆ NOC ಯಾರು ಕೊಟ್ಟಿದ್ದಾರೆ, ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ, ಅದನ್ನೆಲ್ಲ ಪರಿಶೀಲನೆ ಮಾಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಸದ್ಯ ಘೋಷಣೆ ಕೂಗಿರೋ ಆರೋಪದಲ್ಲಿ 3 ಬಂಧನವಾಗಿದ್ದಾರೆ. ತನಿಖೆ ಬಳಿಕ ಮತ್ತಷ್ಟು ಮಾಹಿತಿ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.